ಇದು ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಮಾನ್ಯ ಗೃಹ ಮಂತ್ರಿ ಅವ್ರದ್ದು ಇನಿಷಿಯೇಟಿವ್. ಇದು ಸರ್ ಈ ಮನೆಗೆ ಪೊಲೀಸ್ ಅಂತ ಕಾನ್ಸೆಪ್ಟನ್ನು ಈಗ ಜಾರಿಗೆ ತರಿಸಿದ್ದಾರೆ. ಮೊದಲು ಸರು ಜನಸ್ನೇಹಿ ಪೊಲೀಸ್ ಅನ್ನೋದನ್ನು ಮೊದಲು ಸರ್ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಅದ್ರ ಜೊತೆಗೆ ಈಗ ಮನೆಗೆ ಪೊಲೀಸ್ ಅಂದರೆ ಅವರು ಏನಾದರೂ ತೊಂದರೆ ಇದ್ದರೆ ನಮ್ಮ ಹತ್ರ ಬರ್ತಾಯಿದ್ರು. ಬಟ್ ಈಗ ನಾವೇ ಅವ್ರಿಗೆ ಮನೆಗೆ ಹೋಗ್ಬಿಟ್ಟು, ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಅವರಲ್ಲಿ ಏನಾದರೂ ತೊಂದರೆ ಇದ್ದರೆ, ಅವರಲ್ಲಿ ಏನಾದರೂ ಕಷ್ಟ ಇದ್ದರೆ, ಅಥವಾ ಮನೇಲಿ ಹೆಣ್ಮಕ್ಳು ಮಾತ್ರ ಇದ್ದರೆ, ವೃದ್ಧರಿದ್ದರೆ, ಅವ್ರಿಗೇನಾದರೂ ಸಹಾಯ ಬೇಕಿದ್ದರೆ ಆ ಥರ ಮನೆಗಳದ್ದು ನಾವು ಅಕೌಂಟ್ ತೊಗೋತೀವಿ. ನಮ್ಮದು ಏನು ಬೀಟ್ ಅಂತ ಇದೆ, ಆ ಬೀಟನ್ನು ನಾವು ವಿಂಗಡಣೆ ಮಾಡಿಬಿಟ್ಟು ಬೀಟ್ ಕಾನ್ಸ್ಟೇಬಲ್ಸಿಗೆ ಮನೇನ ಅಲಾಟ್ ಮಾಡಿದ್ದೀವಿ. ನಮ್ಮ ಮೈಸೂರು ಸಿಟಿಯಲ್ಲಿ ಎಷ್ಟು ಬೀಟ್ ಇದೆ ಅದರಲ್ಲಿ ನೋಡಿದರೆ ಒಂದೊಂದು ಕ್ಲಸ್ಟರ್ಗೆ 40ರಿಂದ 50 ಮನೆ ಇದ್ದರೆ ಆ ಥರ 2ರಿಂದ 3 ಕ್ಲಸ್ಟರ್ ಒಬ್ಬ ಬೀಟ್ ಕಾನ್ಸ್ಟೇಬಲ್ಗೆ ಬರುತ್ತೆ. ಸೊ ಅವರು ಆ ಮನೆಗೆ ಹೋಗ್ಬಿಟ್ಟು ಏನೇ ಇರ್ಬೋದು, ಜಾಬ್ ವೆರಿಫಿಕೇಷನ್ ಬಗ್ಗೆ ಇರ್ಬೋದು, ಅಥವಾ FIR ಹಾಕಿದ ಬಗ್ಗೆ ಇರ್ಬೋದು, ಪೆಟಿಷನ್ ಬಗ್ಗೆ ಇರ್ಬೋದು, ಟ್ರಾಫಿಕ್ ರಿಲೇಟೆಡು, ಅಥವಾ ಅನುಮಾನಾಸ್ಪದವಾಗಿ ಯಾರಾದರೂ ಇಲ್ಲಿ ಓಡಾಡ್ತಾ ಇದ್ದರೆ, ಅಥವಾ ಅವ್ರಿಗೇನಾದರೂ ಇನ್ಫಾರ್ಮೇಷನ್ ಕೊಡಬೇಕಾಗಿದ್ರೆ ಈಗೆಲ್ಲ ಆ್ಯಕ್ಟಿವಿಟೀಸ್ ಬಗ್ಗೆ ಅವರು ಕೊಡ್ಬೋದು. ಅದ್ರ ಜೊತೆಗೆ ನಾವು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೀವಿ. 112 ಬಗ್ಗೆ ಇರ್ಬೋದು, ಅಥವಾ 1930 ಸೈಬರ್ ಅಪರಾಧ ಬಗ್ಗೆ ಇರ್ಬೋದು, ಬೇರೆ ಅಪರಾಧಗಳು ಏನೇನು ನಡೀತಾ ಇದೆ ಅದ್ರ ಬಗ್ಗೆಯೂ ನಾವು ವಿಮೆನ್ ಹೊಸ ಲಾಸ್ ಏನು ಬಂದಿದೆ, ಕಾನೂನು ಏನೇನಿದೆ, ಈಗ ಪೋಕ್ಸೋ ಆ್ಯಕ್ಟ್ ಇರ್ಬೋದು, ಅದ್ರ ಬಗ್ಗೆಯೂ ಅವ್ರಿಗೆ ನಾವು ಹೋಗ್ಬಿಟ್ಟು ಅರಿವನ್ನು ಮೂಡಿಸ್ತೀವಿ, ಜಾಗೃತಿ. ಲಾಸ್ಟ್ 3 ಡೇಸಿಂದ ನಾವು ಪ್ರತಿ ಸಿಟಿಲಿ ಎಲ್ಲ ಏರಿಯಾದಲ್ಲೂ ಹೋಗ್ಬಿಟ್ಟು ಕೋಂಬಿಂಗ್ ಆಪ್ರೇಷನ್ಸ್ ಮಾಡ್ತಾಯಿದ್ದೀವಿ, ರೇಡ್ಸನ್ನು ಮಾಡ್ತಾಯಿದ್ದೀವಿ. ಸೊ ಲಾಸ್ಟ್ 3 ಡೇಸಿಂದ ನಾವು ಮೋರ್ ದೆನ್ 100 ಜನರನ್ನು ವಶಕ್ಕೆ ತೊಗೊಂಡಿದ್ದೀವಿ. ಅದನ್ನು ಕನ್ಸಂಪ್ಷನ್ ಕೇಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ಪಾಸಿಟಿವ್ ಬರುತ್ತೆ, ಯಾರು ಗಾಂಜಾ ಹಾಕಿ ಹೊಡೆದಿರ್ತಾರೆ, ಆ ಥರದವ್ರಿಗೆ ಯಾರು ಸೇವನೆ ಮಾಡ್ತಿರ್ತಾರೆ ಅವ್ರಿಗೆ ನಾವು ಕೇಸನ್ನು ಹಾಕ್ತಾಯಿದ್ದೀವಿ. ಅದ್ರ ಜೊತೆಗೆ ಮೆಡಿಕಲ್ ಸ್ಟೋರ್ಸನ್ನು ಸಹ ರೇಡ್ ಮಾಡ್ತಾಯಿದ್ದೀವಿ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನಾದರೂ ಕೊಡ್ತಾ ಇದ್ದಾರಾ ಅಂಥೇಳಿ. ಬೇರೆ ಏನು ಪೆಡ್ಲರ್ಸ್ ಇದ್ದಾರೆ ಅವ್ರ ಮೇಲೂ ಕೇಸ್ ಮಾಡ್ತಾಯಿದ್ದೀವಿ. ಸೊ ಸುಮಾರು ನಾವು 60 ಜನರ ಮೇಲೆ ಈಗ ಕನ್ಸಂಪ್ಷನ್ ಕೇಸನ್ನು ಮಾಡಿದ್ದೀವಿ. ಮತ್ತು ಬೇರೆನೂ ನಾವು 6ರಿಂದ 7 ಕೇಸನ್ನು ಮಾಡ್ತೀವಿ. 6 ಜನ ಆಗಿದೆ. 291 ಕೋಟಿಯಷ್ಟು ಡ್ರಗ್ಸ್ ಸೀಸ್ ಆಗಿದೆ ಅಂತೇಳಿ ಮುಂಬೈ ಪೊಲೀಸರು ಪ್ರೆಸ್ ನೋಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅಷ್ಟು ಹೇಗೆ ಅವರು ಮಾಡಿರೋ ಪ್ರಕಾರ ಇಲ್ಲಿ ಜಾಯಿಂಟ್ ಆಪರೇಷನ್, ಅದು ನಮ್ಮ ಲೋಕಲ್ ಪೊಲೀಸ್ ಏನು ಇದ್ರು ಅವರು ನಮ್ಮ ಪೊಲೀಸ್ ಮತ್ತು ಅವರು ಹೋಗ್ಬಿಟ್ಟು ಅದನ್ನು ರೇಡ್ ಮಾಡಿರೋದು. ಈ ಕಾರ್ಯಾಚರಣೆಯಲ್ಲಿ ಅವರು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಸಿಕ್ಕಿದೆ ಅಂತ ಹೇಳಿ. ಮೊದಲೇ ದಿನದಲ್ಲಿ ಏನು 14.8 kg ಇದು ಸಿಕ್ಕಿತ್ತು, ಪೌಡರ್ ಸಿಕ್ಕಿತ್ತು ಅಂತ ಹೇಳಿ ಅದು, ಮತ್ತು ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಎಲ್ಲ ಸಿಕ್ಕಿತ್ತು. ಬಟ್ ಅವರು ಅದನ್ನು ಸಹ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ, ವಾಟರನ್ನು kg ಅಂತ ಹೇಳಿ. ಅವ್ರ ಮಾಸ್ಟರ್ ಕಾಪಿ ಏನಿದೆ ಅದು ನಮ್ಮ ಹತ್ರ ಇದೆ. ಬಟ್ ಅವರು ಅಲ್ಲಿ ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಕೇಳ್ತಾರೆ. ಅವರು ಆ ಥರ ಪ್ರೆಸ್ ಮೀಟ್ ಮುಂಬೈಲಿ ಪೊಲೀಸರು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗೋದಿಲ್ಲ, ಅವ್ರಿಗೆ ಅಲ್ಲಿ ಕೇಳ್ಕೋಬೇಕು. ಹೌದು, FIR ಮಾಡಿದ್ದೀವಿ, ನಮ್ಮಲ್ಲೂ ಸಹ ನಾವು FIR ಮಾಡಿದ್ದೀವಿ, ತನಿಖೆ ನಡೀತಿದೆ. ಇಲ್ಲ, ಈಗ ನಾವು FIR ನಾವು ಒಂದು ಮಾಡ್ಕೊಂಡಿದ್ದೀವಿ, ಅದನ್ನ ತನಿಖೆ ಮಾಡಿಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ನಾನು ಅದರ ಬಗ್ಗೆ ಹೇಳ್ತೇನೆ. ಪೊಲೀಸ್ ವಿಚಾರವಾಗಿ ತಾವು ಇಲ್ಲಿ ಬಂದಿದ್ರೆ ಸಾರ್ವಜನಿಕರ ಸಹಕಾರ ಯಾವ ರೀತಿ ಬೇಕಾಗ್ತದೆ ಅಂತ ಹೇಳಿ ಏನೇ ಕೆಲಸ ಮಾಡಬೇಕಂದ್ರೂ ಅವ್ರ ಸಹಕಾರ ಇದ್ರೇ ನಮಗೆ ಎಷ್ಟೊಂದು ಕೈ ಜೋಡಿಸಿದ್ರೇ ಒಂದೊಂದು ಕೆಲಸ ಆಗುತ್ತೆ. ಈಗ ನಾವು ಡ್ರಗ್ ವಿರುದ್ಧ ಸಮರ ಸಾರ್ತಾ ಇದ್ದೀವಿ, ದಿನ ಹೋಗ್ತಾ ಇದ್ದೀವಿ, ರಾತ್ರಿ ಎಲ್ಲ ನಾವು 12 ಗಂಟೆ 1 ಗಂಟೆವರೆಗೂ ಮಾಡ್ತಾ ಇದ್ದೀವಿ. ಸೊ ಅವರಿಂದ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆ ಡೆಫಿನೆಟ್ಲಿ ಅದನ್ನು ನಾವು ಅಕೌಂಟಿಗೆ ತೊಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಸಮಾಜನ ಬಿಲ್ಡ್ ಮಾಡ್ಬೋದು, ಒಂದು ಒಳ್ಳೆ ಸೊಸೈಟಿನ ಬಿಲ್ಡ್ ಮಾಡ್ಬೋದು. ಸೊ ಈ ಮನೆಗೆ ಪೊಲೀಸ್ ಅಂತ ಏನು ಹೊಸ ಕಾನ್ಸೆಪ್ಟ್ ಇದೆ ಅದ್ರ ಥ್ರೂ ಈ ಮೆಸೇಜನ್ನು ಕೊಟ್ಟು ಒಂದು ಶಾಂತಿಯುತವಾದ ಒಂದು ಸಿಟಿನ ಮಾಡೋಕ್ಕೆ ಡೆಫಿನೆಟಾಗಿ ನಾವು ಗಾಂಜಾ ವಿಚಾರವಾಗಿ ಪದೇ ರಿಪೀಟೆಡ್ ಅಫೆಂಡರ್ಸ್ಗಳಿದ್ದಾರೆ ಮತ್ತು ಜಾಮೀನು ಹೋಗ್ತಾರೆ ಬರ್ತಾರೆ ಮಾಡ್ತಾರೆ ಇಂಥವ್ರು ಗಡಿಪಾರ್ಗೆ ಏನಾದರೂ ತಾವು? ಹೌದು, ನಾವೀಗ ಗಡಿಪಾರ್ಗೂ ನಾವು ಸಾಕಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಅದ್ರ ಜೊತೆಗೆ ಪಿಟ್ NDPS ಅಂತ ಏನಿದೆ ಅದನ್ನು ಸಹ ಹಾಕ್ತಾ ಇದ್ದೀವಿ. ಥ್ಯಾಂಕ್ ಯು. ಅಲ್ಲ, ನಾವು ಇಷ್ಟೇ ದಿನ ಮೇಡಮ್ ಡ್ರಗ್ಸನ್ನು ಬರೀ ಸಪ್ಲೈಯರ್ಸ್ ಮಾರಾಟ ಮಾಡ್ತಾ ಇದ್ರು, ಇಲ್ಲೇ ತಯಾರಿಕೆ ಮಾಡ್ತಾ ಇದ್ರು ಅಂತ ಮೈಸೂರಿಗೆ ಯಾವ ರೀತಿಯಾದಂತಹ ಮೆಸೇಜ್ ಅಂತ ಅದನ್ನು ನಾನೀಗ ಇಷ್ಟೊತ್ತವರೆಗೂ ನಾವು ಏನೇನು ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ದೀನಿ. ಬೇರೆದೇನಾದರೂ ಇದ್ದರೆ ಆಮೇಲೆ ಮಾಡಿ. ಥ್ಯಾಂಕ್ ಯು.
ಒಂದು ನಿಮಿಷ ಇರಿ ಅಣ್ಣ. ನಡೀನಾ ಅಣ್ಣ? ಹಾಂ, ಓಕೆ. ನಾನು ಎಂ ಭೈರಪ್ಪ ಅಂತ, ಈ ಪಡವಾರಳ್ಳಿ ಗ್ರಾಮದ ಟ್ರಸ್ಟ್ನ ಕಾರ್ಯದರ್ಶಿ. ಇವತ್ತು ನಮ್ಮ ಕಮಿಷನರ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯವರು ಭಾಳ ಒಳ್ಳೆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಇದುವರೆಗೆ ಮೇಡಮ್ ಇವಾಗ ತಾನೇ ಹೇಳಿದ್ರು, ನೀವು ಪೊಲೀಸ್ನ ಹುಡಿಕೊಂಡು ಹೋಗ್ಬೇಕಾಗಿತ್ತು, ಈಗ ನಿಮ್ಮ ಕಷ್ಟ ಕೇಳೋಕ್ಕೆ ನಾವೇ ಮನೆ ಹತ್ರ ಬರ್ತೀವಿ ಅಂತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮಿನಿಸ್ಟ್ರು ಹೇಳಿದ್ದಾರೆ. ಅದ್ರ ಪ್ರಕಾರ ನಾವೆಲ್ಲ ಶುರು ಮಾಡಿದ್ದೀವಿ ಅಂತ. ಈಗ ಭಾಳ ಒಳ್ಳೆ ಕೆಲಸ. ಈಗಾಗಲೇ ನಮ್ಮ ಮಿತ್ರರೆಲ್ಲ ಕೇಳಿದ್ರಿ ಪ್ರಶ್ನೆಗಳನ್ನ, ಮೈಸೂರಲ್ಲಿ ಏನೇನು ಆಗ್ತಾಯಿದೆ ಡ್ರಗ್ಸು ಅದ್ರ ಬಗ್ಗೆ ಎಲ್ಲ, ಅದನ್ನು ಅವರು ಈಗ ಏನೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಅದರಿಂದ ಈಗ ಇಲಾಖೆಯವರು ಭಾಳ ಇನ್ನೂ ಅವೇರ್ನೆಸ್ಸು ಹೆಚ್ಚಿಗೆ ಆಗಿರೋದ್ರಿಂದ ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ನಾನು ಗ್ರಾಮದ ಪರವಾಗಿ ಸ್ವಾಗತ ಮಾಡ್ತೀನಿ. ಮತ್ತು ಅವ್ರಿಗೆ ಯಾವುದೇ ರೀತಿ ಸಹಾಯ ಸಹಕಾರ ನಮ್ಮಿಂದ ನಾವು ಸದಾ ಅವ್ರ ಜೊತೆ ಇರಲಿಕ್ಕೆ ಬಯಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.